ಇನ್ನು ಹತ್ಕೋಬೇಕದು. ಇನ್ನೊಂದ್ಸತಿ ಹಚ್ಚು. ಅದು ಬೇಗ ಆರಿಸೋದಿಲ್ಲ. ಆರ್ಸ್ಲಿ ಎಷ್ಟು ಅನಿಸ್ತಿಲ್ಲಿ. ಇನ್ನ ಒಂದು ಹಚ್ಚು. ಹಾಯ್, ನಮಸ್ಕಾರ. ಸುಹಾಸಿನಿ ಕನ್ನಡ ವ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮಧ್ಯಾಹ್ನ ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ ಟೈಮ್ ಬಂದು 1:30 ಆಗ್ತಾ ಇದೆ. ಸೊ ನಮ್ದು 2 ಕೋತಿಗಳು ನೋಡಿ ಕಿಚನ್ ಮೇಲೆ ಬಂದು ಕೂತಿದ್ದಾರೆ. ಇವಾಗ ಸ್ಕೂಲ್ ಹಾಲಿಡೇಸ್ ಇದೆಯಲ್ಲ, ಸೊ ನಾ ಕಿಚನಲ್ಲಿ ಇದ್ರೆ ಕಿಚನಲ್ಲಿ ಇರ್ತಾರೆ, ರೂಮಲ್ಲಿ ಇದ್ರೆ ರೂಮಲ್ಲಿ ಇರ್ತಾರೆ. ಸೊ ಎಲ್ಲಿ ಹೋದರೂ ಕೂಡ ನನಗೆ ಅವ್ರು ಫಾಲೋ ಮಾಡ್ತಾರೆ. ಸೊ ಬನ್ನಿ, ಇವತ್ತು ಮಧ್ಯಾಹ್ನಕ್ಕೆ ನಾನಿಲ್ಲಿ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ತಿಂಡಿ ಆಯಿತು, ಅಡುಗೆ ಕೂಡ ಮಾಡಿಟ್ಟಿದ್ದೀನಿ. ಸೊ ಇವಾಗ ಸಂಜೆ ಟೈಮಲ್ಲಿ ಮಕ್ಕಳಿಗೆ ತಿನ್ನೋದಕ್ಕೆ ಏನಾದರೂ ಸ್ನ್ಯಾಕ್ಸ್ ಬೇಕೇ ಬೇಕು. ಡೈಲಿ ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೆಯಲ್ಲಿ ಇವತ್ತು ಮಾಡಿಡೋಣ ಅಂತ ಹೇಳಿಬಿಟ್ಟು ಮಾಡಿಡ್ತಾ ಇದ್ದೀನಿ. ಒಂಥರ ಟೀ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ನೀವು ದೊಡ್ಡವರಾದರೂ ತಿನ್ಬೋದು ಅಥವಾ ಮಕ್ಕಳಾದರೂ ಹಾಗೆ ತಿನ್ಬೋದು. ಬನ್ನಿ, ಇವತ್ತಿನ ಸ್ನ್ಯಾಕ್ಸ್ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಇವರಿಬ್ಬರು ಇಲ್ಲಿ ಕಿಚನಲ್ಲಿ ಕುತ್ಕೊಂಡು ಓದ್ತಾ ಇದ್ದಾರೆ, ಹಾಗೆ ನಾನು ಈ ಕಡೆ ಅಡುಗೆನ ಮಾಡ್ತಾ ಇದ್ದೀನಿ. ಸೊ ಗ್ಯಾಸ್ ಮೇಲೆ ನಾನು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗೆ ಇಟ್ಟಿದ್ದೀನಿ. ನೀರು ಕುದೀತಾ ಇದೆ. ಇವಾಗ ಕುದೀತಾ ಇರೋ ನೀರಿಗೆ ನಾನು ಪಾಲಕ್ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೆ ನಾನು. ಅದನ್ನ ಕ್ಲೀನ್ ಮಾಡಿ ತೊಳೆದು ಇವಾಗ ಈ ಕುದೀತಾ ಇರೋ ನೀರಿಗೆ ಹಾಕೋತೀನಿ. ಇವತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಾಡ್ತಾ ಇರುವಂತ ಸ್ನ್ಯಾಕ್ಸ್ ಇದು. ಇವಾಗ ಪಾಲಕ್ ಸೊಪ್ಪನ್ನು ನಾವು ಈ ನೀರಲ್ಲಿ ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಪಾಲಕ್ ಇಲ್ಲಿ ನಾನು 2 ನಿಮಿಷ ಕುದಿಸ್ಕೊಂಡಿದ್ದೀನಿ. ಸಾಫ್ಟ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಈ ಪಾಲಕನ್ನು ಡೈರೆಕ್ಟ್ ನಾವು ಇಲ್ಲಿ ಕೋಲ್ಡ್ ವಾಟರಲ್ಲಿ ಹಾಕೋತಾ ಇದ್ದೀವಿ. ನಾರ್ಮಲ್ ವಾಟರ್ ಇದು. ಈ ಥರ ಕೋಲ್ಡ್ ವಾಟರಲ್ಲಿ ಹಾಕೊಳ್ಳೋದ್ರಿಂದ ಇದ್ರದ್ದು ಕುಕ್ಕಿಂಗ್ ಪ್ರೊಸೆಸ್ ಏನಿದೆ ಅದು ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತು ನಮಗೆ ಪಾಲಕದ ಏನು ಗ್ರೀನ್ ನ್ಯಾಚುರಲ್ ಕಲರ್ ಇರುತ್ತೆ ಅದು ಹಾಗೆ ಬರುತ್ತೆ. ಸೊ ಹಾಗಾಗಿ ಇದರಲ್ಲಿ ಈ ಥರ ಇಡೋಣ. ಇದು ಪಾಲಕ್ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇದ್ರದ್ದು ಪ್ಯೂರಿ ಮಾಡ್ಕೋತೀನಿ. ಪಾಲಕ್ ಇವಾಗ ತಣ್ಣಗಾಗಿದೆ. ಒಂದು ಮಿಕ್ಸರ್ ಜಾರಿಗೆ ಹಾಕಿ ಇವಾಗ ಇದ್ರದ್ದು ಪೇಸ್ಟ್ ಮಾಡ್ಕೊಳ್ಳೋಣ. ನೀರೇನು ಹಾಕೋದು ಬೇಡ, ಜಸ್ಟ್ ಹಾಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ಪಾಲಕ್ದು ನೋಡಿ ಈ ಥರ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ಮೈದಾ ಹಾಕೋತಾ ಇದ್ದೀನಿ. ಸುಮಾರು 1.5 ಕಪ್ ಅಷ್ಟು ಮೈದಾ. ನಾನಿಲ್ಲಿ ಪಾಲಕ್ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇವಾಗ ಇದಕ್ಕೆ ಮಸಾಲೆ ಹಾಕ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಅರಿಶಿಣ, ಮತ್ತು ನಿಮಗೆ ಇದು ಸ್ನ್ಯಾಕ್ಸ್ ಎಷ್ಟು ಖಾರ ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಸುಮಾರು ಈ ಸ್ಪೂನಿಂದ ಒಂದು 3 ಸ್ಪೂನಷ್ಟು ಖಾರ ಹಾಕೋತಾ ಇದ್ದೀನಿ. ಸೊ ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಂದರೆ ಅಜ್ವೈನ್ನ ಈ ಥರ ಕೈಯಿಂದ ಉಜ್ಬಿಟ್ಟು ಹಾಕೋತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಒಂದು ಸ್ವಲ್ಪ ಕಸೂರಿ ಮೇಥಿ ಇದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿಕೊಂಡ್ರು ಕೂಡ ನಡೆಯುತ್ತೆ. ಕೈಯಿಂದ ಈ ಥರ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಹಾಕೊಳ್ಳೋಣ. ಆಮೇಲೆ ಸ್ವಲ್ಪ ಜೀರಾ ಪೌಡರ್ ಹಾಕೋತಾ ಇದ್ದೀನಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸ್ನ್ಯಾಕ್ಸ್ ಅಂದರೆ ಉಪ್ಪು ಖಾರ ಸ್ವಲ್ಪ ಜೋರಾಗಿನೇ ಇರಬೇಕು, ಅಂದರೆ ತಿನ್ನೋದಕ್ಕೆ ಮಜಾ ಇರುತ್ತೆ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೀವು ಬೇಕಾದರೆ ಸ್ಪೂನಿಂದ ಮಿಕ್ಸ್ ಮಾಡ್ಕೋಬೋದು. ಸೊ ಮಸಾಲ ಮತ್ತು ಪಾಲಕ್ ಪೇಸ್ಟ್ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ಳೋಣ. ನಾನು ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನೇ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಹಿಟ್ಟನ್ನು ನೀವು ತುಂಬ ತಿಳುವಾಗಿ ಮಿಕ್ಸ್ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಇರಬೇಕು. ನಾರ್ಮಲ್ ಚಪಾತಿಗೆಲ್ಲ ನೀವು ಯಾವ ಥರ ಕಲಿಸ್ತೀರಿ ನೋಡಿ, ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಚೆನ್ನಾಗಿರುತ್ತೆ.
ನೋಡಿ ಈ ಥರ ಕಲಿಸ್ಕೊಂಡಾದಮೇಲೆ ಇವಾಗ ಇದಕ್ಕೆ ನಾನು ಮೇಲ್ಗಡೆಯಿಂದ ಸುಮಾರು ಒಂದು 2-3 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೋತಾ ಇದ್ದೀನಿ. ಈ ಥರ ಮೇಲ್ಗಡೆಯಿಂದ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಹಾಕ್ಕೋತಾ ಇದ್ದೀನಿ. ಇದು ಬಿಟ್ಟು ಬೇರೆ ನಿಮ್ಗೆ ಯಾವುದಾದ್ರೂ ಮಸಾಲ ಹಾಕ್ಕೊಳ್ಳೋಗಿದ್ರೆ ಹಾಕ್ಕೋಬೋದು. ನಾನಿಲ್ಲಿ ಖಾರದ ಪುಡಿನ ಯೂಸ್ ಮಾಡಿದ್ದೀನಿ. ನೀವು ಖಾರದ ಪುಡಿ ಬದಲಾಗಿ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಹಾಕ್ಕೊಳ್ಳಿ, ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಮೀಡಿಯಮ್ ಸ್ಪೈಸಿ ಮತ್ತು ಸ್ವಲ್ಪ ಕಡಿಮೆ ಮಸಾಲ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ಎಲ್ಲ ಕಲಿಸ್ಕೊಂಡಾದಮೇಲೆ ಇವಾಗ ಒಂದು ಪ್ಲೇಟಿಂದ ಇದನ್ನು ಮುಚ್ಚಿಬಿಟ್ಟು ಮಿನಿಮಮ್ ಒಂದು 10 ನಿಮಿಷ ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡೋಣ. ನಿಮಗೆ ಟೈಮ್ ಇದ್ದರೆ ಇನ್ನೂ ಜಾಸ್ತಿ ಹೊತ್ತು ಇದನ್ನು ಬಿಡ್ಬೋದು, ಇಲ್ಲಾಂದರೆ ಮಿನಿಮಮ್ 10 ನಿಮಿಷ ಆದರೂ ನೀವು ಇದನ್ನು ರೆಸ್ಟ್ ಆಗೋದಕ್ಕೆ ಬಿಡಿ. ಇವಾಗ ಮತ್ತೆ ನಾನು ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಹೇಳಿಬಿಟ್ಟು ಈ ಥರದ ಬಾಕ್ಸ್ಗಳನ್ನು ತರಿಸಿದ್ದೀನಿ. ಆಲ್ರೆಡಿ ಒಂದು ಸತಿ ತರಿಸಿದೆ ನಾನು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಅದರದ್ದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ. ಇವಾಗ ನಾನು ಡೈಲಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದೇ ಥರದ್ದು ಡಿಫ್ರೆಂಟಾಗಿರುವಂಥ ಪ್ಯಾಟರ್ನಲ್ಲಿ ನೋಡೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ಇದನ್ನು ತರಿಸಿದ್ದೀನಿ. ಇದ್ರದ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು. ಈ ಥರದ್ದು ಲಾಂಗಾಗಿ ಸಿಂಗಲ್ಲಾಗಿ ಇರುವಂಥದ್ದು ನನಗೆ ಬೇಕಾಗಿತ್ತು. ಯಾಕಂದರೆ ಕೆಲವೊಂದು ಸರ್ತಿ ನಾವು ಟೊಮೆಟೊ ಹಾಕಿಡೋದಕ್ಕೆ ಕ್ಯಾರೆಟ್ ಮತ್ತು ಸೌತೆಕಾಯಿ, ಲಿಂಬೆಹಣ್ಣು ಮತ್ತು ಯಾವುದಾದ್ರೂ ಸೊಪ್ಪೆತ್ತೆಲ್ಲ ಇರುತ್ತಲ್ಲ, ಹಾಗೆ ಹೂವುಗಳತ್ತೆಲ್ಲ ಹಾಕಿಡೋದಕ್ಕೆ ನನಗೆ ಈ ಥರದ್ದು ಕಂಟೈನರ್ಗಳು ಬೇಕಾಗಿತ್ತು. ಸೊ ಹಾಗಾಗಿ ನಾನು ತರಿಸಿದ್ದೀನಿ. ಇದೆಲ್ಲ ಕೂಡ ನಾನು ಅಮೆಝಾನಿಂದನೇ ತರಿಸಿರೋದು. ಕ್ವಾಲಿಟಿ ವೈಸ್ ಹೇಳಬೇಕಾದ್ರೆ ತುಂಬಾ ಚೆನ್ನಾಗಿದೆ. ಫಸ್ಟ್ ನಾನು ಏನು ತರಿಸಿದ್ದೆ ಸೇಮ್ ಅದೇ ಕ್ವಾಲಿಟಿಯಲ್ಲಿ ಇದನ್ನು ಬರುತ್ತೆ. ಸೊ ನಿಮಗೆ ತರಕಾರಿ ಇತ್ತೆಲ್ಲ ನೀರು ಹತ್ತಬೇಡ್ದು ಅಂತ ಹೇಳಿಬಿಟ್ಟು ಕೆಳಗಡೆ ಒಂದು ಸ್ಟ್ಯಾಂಡ್ ಥರ ಕೊಟ್ಟಿದ್ದಾರೆ ಅವರು. ಅದನ್ನು ಇಟ್ಬಿಟ್ಟು ನೀವು ಈ ಥರ ಮೇಲ್ಗಡೆ ತರಕಾರಿ ಇತ್ತೆಲ್ಲ ಇಡ್ಬೋದು. ಇಲ್ಲಾಂದರೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕಿದ್ರೂ ಕೂಡ ನೀವು ನಡೆಯುತ್ತೆ. ನೋಡಿ ಈ ಥರ ಟೊಮೆಟೊ, ಕ್ಯಾರೆಟ್ ಮತ್ತು ಈ ಥರದ್ದು ಹೂವುಗಳು ಹಾಕಿಡೋದಕ್ಕೆ ಸೊಪ್ಪು, ಬೀನ್ಸ್ ಈ ಥರ ಎಲ್ಲ ಫ್ರಿಜ್ಜಲ್ಲಿ ಒಟ್ಟಿಗೆ ಒಂದೇ ಸತಿ ಎಲ್ಲ ಇಟ್ಬಿಡ್ತೀವಿ. ಸೊ ಈ ಥರ ಕಂಟೈನರ್ ಇದ್ದರೆ ಎಲ್ಲ ಸೆಪ್ರೇಟಾಗಿ ನಾವು ಇಟ್ಕೋಬೋದು. ಮತ್ತು ಫ್ರಿಜ್ ನಿಮಗೆ ಜಾಸ್ತಿ ಮೆಸ್ಸಿ ಅನಿಸೋದಿಲ್ಲ. ಕರೆಕ್ಟ್ ಆರ್ಗನೈಸಾಗಿ ನೀವು ಫ್ರಿಜ್ಜನ್ನು ಅರೇಂಜ್ ಮಾಡ್ಕೋಬೋದು. ಬೇಕಾದರೆ ನೀವು ಈ ಥರದ ಶುಂಠಿ ಮತ್ತು ಸೊಪ್ಪು ಇಡ್ತೀರಾ ಅಂದರೆ ಕೆಳಗಡೆ ಒಂದು ಟಿಶ್ಯೂ ಪೇಪರನ್ನು ಹಾಕಿಬಿಟ್ಟು ಇಡಿ, ಇಲ್ಲಾಂದರೆ ಹಾಗೆ ಇಟ್ಟರೂ ಕೂಡ ನಡೆಯುತ್ತೆ. ಸೊ ನಾನಿಲ್ಲಿ ಟೋಟಲಾಗಿ 5 ಬಾಕ್ಸ್ ಏನಿದೆ ಅದನ್ನು ಇಟ್ಟಿದ್ದೀನಿ. ಇನ್ನೂ ಒಂದು ಬಾಕ್ಸಲ್ಲಿ ನನಗೆ ಇಡೋದಕ್ಕೆ ಏನೂ ತರಕಾರಿ ಇಲ್ಲ. ಸೊ ಹಾಗಾಗಿ ಅದನ್ನು ಹಾಗೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಇವಾಗ 10 ನಿಮಿಷ ಆಗಿದೆ. ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ. ಹಾಗೆ ಪಕ್ಕದಲ್ಲಿ ಗ್ಯಾಸ್ ಮೇಲೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ಹಿಟ್ಟನ್ನು ಒಂದು ಸ್ವಲ್ಪ ಕೈಯಿಂದ ಇನ್ನೊಂದು ಸತಿ ಇದನ್ನು ಈ ಥರ ನಾದ್ಕೊಳ್ಳೋಣ. ತುಂಬಾ ಸಾಫ್ಟಾಗಿ ಚೆನ್ನಾಗಾಗಿದೆ ಹಿಟ್ಟು. ಹಾಗೆ ಸೈಡಲ್ಲಿ ನಾನು ಹಚ್ಚೋದಕ್ಕೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಳ್ಳಿ ಅಥವಾ ಮೈದಾ ಹಿಟ್ಟಾದರೂ ತೊಗೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ ಹೇಳಿಬಿಟ್ಟು ಅಕ್ಕಿ ಹಿಟ್ಟನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ನಾರ್ಮಲಿ ಚಪಾತಿ ಹಿಟ್ಟಿಗೆ ಯಾವ ಥರದ್ದು ಉಳ್ಳೆಗಳನ್ನು ಮಾಡ್ತೀರಿ ಸೇಮ್ ಅದೇ ಥರ ಉಳ್ಳೆಗಳನ್ನು ಮಾಡಿಬಿಟ್ಟು ಇವಾಗ ಇದನ್ನು ಈ ಥರ ಲಟ್ಟಿಸ್ಕೊಳ್ಳೋಣ. ಇದನ್ನು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೋಬೇಕು ನೀವು. ಇದಕ್ಕೆ ಮೇಲ್ಗಡೆಯಿಂದ ಎಣ್ಣೆ ಥರ ಏನು ಹಚ್ಚೋದು ಬೇಡ. ಜಸ್ಟ್ ಹಾಗೆ ಡ್ರೈ ಹಿಟ್ಟನ್ನು ಹಚ್ಚಿಬಿಟ್ಟು ಸ್ವಲ್ಪ ತೆಳ್ಳಗೆ ಇದನ್ನು ಲಟ್ಟಿಸ್ಕೊಳ್ಳಿ. ಸೊ ಇದಕ್ಕೆ ನೀವು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿಯೇ ಕಲಿಸ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋತೀರ ಹಿಟ್ಟು ಅಷ್ಟು ನಿಮಗೆ ಇದು ಲಟ್ಟಿಸೋದು ಕೂಡ ಈಸಿ ಆಗುತ್ತೆ. ಮತ್ತು ಇದು ಸ್ನ್ಯಾಕ್ಸ್ ಬಂದುಬಿಟ್ಟು ಸ್ವಲ್ಪ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ಇದನ್ನು ನಿಮಗೆ ಎಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೋ ಅಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ. ಎಲ್ಲ ಕಡೆಯಿಂದ ಈವನ್ನಾಗಿ ಬರಬೇಕಿದ್ದು. ಸೆಂಟ್ರಲ್ಲಿ ಮತ್ತು ಎಡ್ಜಸ್ಸಲ್ಲಿ ಎಲ್ಲ ಕಡೆಯಿಂದ ಚೆನ್ನಾಗಿ ಈವನ್ನಾಗಿ ಲಟ್ಟಿಸ್ಕೊಳ್ಳಿ ಈ ಥರ. ಮತ್ತು ಇದು ತುಂಬ ತೆಳುವಾಗಿಯೂ ಲಟ್ಟಿಸ್ಕೋಬೇಡ್ದು, ತುಂಬ ದಪ್ಪನೂ ಲಟ್ಟಿಸ್ಕೋಬೇಡ್ದು. ನೋಡಿ ಈ ಹದಕ್ಕೆ ಇಟ್ಕೊಳ್ಳಿ ಸಾಕು. ಅದಾದ ನಂತರ ಇವಾಗ ಪಿಜ್ಜಾ ಕಟ್ಟರಿಂದ ಇದನ್ನು ಸ್ಕ್ವೇರಲ್ಲಿ ನಾನು ಇದನ್ನು ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಇದನ್ನು ಕಟ್ ಮಾಡ್ಕೋಬೋದು. ಸೊ ನೋಡಿ ಪಿಜ್ಜಾ ಕಟ್ಟರಿಂದ ನಾನು ಈ ಥರ ಲೈನ್ ಮಾಡ್ಕೋತಾ ಇದ್ದೀನಿ. ಸೊ ಇದು ನಿಮ್ಮಿಷ್ಟದಂತೆ ನೀವು ಎಷ್ಟು ಸೈಜಲ್ಲಿ ಸ್ಕ್ವೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಸೊ ನಾನಿಲ್ಲಿ ಸ್ವಲ್ಪ ಮೀಡಿಯಮ್ ಸೈಜಲ್ಲಿನೇ ಮಾಡ್ಕೊಂಡಿದ್ದೀನಿ. ಅವಾಗೆ ನಾನು ಗ್ಯಾಸ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಿದೆ. ಇದಕ್ಕೆ ತುಂಬ ಎಣ್ಣೆ ಬಿಸಿ ಆಗಿ ಇರಬಾರ್ದು, ಸ್ವಲ್ಪ ಮೀಡಿಯಮ್ ಬಿಸಿ ಆಗಿರಬೇಕು. ಯಾಕಂದರೆ ಇದು ಬೇಗನೆ ನಿಮಗೆ ಕಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಪಾಲಕದು ಗ್ರೀನ್ ಕಲರ್ ಬೇಕಂದರೆ ಸ್ವಲ್ಪ ಲೈಟಾಗಿ ಎಣ್ಣೆ ಕಾದ್ಮೇಲೆ ಗ್ಯಾಸ್ ಫ್ಲೇಮ್ ಫುಲ್ ಲೋಲ್ಲಿ ಇಟ್ಕೊಂಡು ಇದನ್ನು ನೀವು ಕರಿಬೇಕಾಗುತ್ತೆ. ನಿಮ್ಮ ಕಡೆಯಲ್ಲಿ ಎಟ್ ಎ ಟೈಮ್ ಎಷ್ಟು ಹಾಕ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಕಂಟಿನ್ಯೂಯಸ್ ಆಗಿ ನೋಡಿ ಈ ಥರ ನೀವು ಸ್ಪೂನಿಂದ ನೀವು ಮಿಕ್ಸ್ ಮಾಡ್ತಾನೆ ಇರಬೇಕು. ಆವಾಗ ಇದು ಪಾಪಡಿ ಏನಿದೆ ಅದು ಎಲ್ಲ ಕಡೆಯಿಂದ ಚೆನ್ನಾಗಿ ಈವನ್ನಾಗಿ ಫ್ರೈ ಆಗುತ್ತೆ.
ಗ್ಯಾಸ್ ಫ್ಲೇಮ್ ಬಂದುಬಿಟ್ಟು ನಾನು ಫುಲ್ ಲೋ ಟು ಮೀಡಿಯಮಲ್ಲೇ ಇಟ್ಕೊಂಡಿದ್ದೀನಿ. ಹೈ ಗ್ಯಾಸ್ ಫ್ಲೇಮಲ್ಲಿ ಇಟ್ಟರೆ ಇದು ಬೇಗನೆ ಕಪ್ಪಾಗಿಬಿಡುತ್ತೆ. ಸೊ ಆವಾಗ ಕಲರ್ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ ಗ್ಯಾಸ್ ಫ್ಲೇಮಲ್ಲಿ ಇಟ್ಬಿಟ್ಟು ಲೈಟಾಗಿ ಇದಕ್ಕೆ ಕೆಂಪು ಬಣ್ಣ ಬರೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಕಲರ್ ಬಂದರೆ ಸಾಕು. ಎಲ್ಲ ಕಡೆಯಿಂದ ಈವನ್ನಾಗಿ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿರುತ್ತೆ. ಈ ಸ್ನ್ಯಾಕ್ಸನ್ನು ನೀವು ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರೂ ಕೂಡ ತಿನ್ಬೋದು. ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋದ್ರಿಂದ ಇದು ತುಂಬಾ ಹೆಲ್ದಿಯಾಗಿರುತ್ತೆ. ಇದನ್ನು ನೀವು ಎಲ್ಲಾದರೂ ಹೊರಗಡೆ ಹೋಗ್ತಾ ಇದ್ದೀರಾ ಅಂದರೆ ಖಂಡಿತವಾಗ್ಲೂ ಆವಾಗೂ ಕೂಡ ನೀವು ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಈ ಸ್ನ್ಯಾಕ್ಸನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಬಿಟ್ಟು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ರೆ ಒಂದು 10ರಿಂದ 15 ದಿವಸದ ತನಕ ನೀವು ಆರಾಮಾಗಿ ಇದನ್ನು ಇಟ್ಕೊಂಡು ತಿನ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನಾನಿಲ್ಲಿ ಮಕಾಯಿಯಿಂದ ಇನ್ನೂ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಇದು ಮಕಾಯಿ ತುಂಬಾ ಒಳ್ಳೆಯದು. ಡಯಟ್ ಮಾಡೋರಿಗೆ, ಸಣ್ಣವರಿಗೆ, ದೊಡ್ಡವರಿಗೆ ಎಲ್ಲರಿಗೂ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಇದನ್ನು ನೀವು ಮಾರ್ಕೆಟಿಂದ ತೊಗೊಂಡು ಬಂದಾಗ ಇದು ತುಂಬಾ ಸಾಫ್ಟಾಗಿರುತ್ತೆ. ಅದನ್ನು ಹಾಗೆ ನಿಮಗೆ ತಿನ್ನೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಇದನ್ನು ಪ್ಯಾನಲ್ಲಿ ಒಂದು ಹಾಗೆ ಡ್ರೈ ರೋಸ್ಟನ್ನು ಮಾಡ್ಕೋಬೇಕು. ಇದು ಫ್ರೈ ಮಾಡಬೇಕಾದ್ರೆ ನೀವು ಇದಕ್ಕೆ ಎಣ್ಣೆ, ತುಪ್ಪ ಆ ಥರ ಏನೂ ಹಾಕೋದಿಲ್ಲ. ಜಸ್ಟ್ ಹಾಗೆ ಪ್ಯಾನಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸುಮಾರು ಒಂದು 2ರಿಂದ 3 ನಿಮಿಷ ಮಾಡಿಕೊಂಡ್ರೆ ಸಾಕು. ಆವಾಗ ನಿಮಗೆ ಇದು ಕ್ರಿಸ್ಪಿಯಾಗಿ ಬರುತ್ತೆ. ನೀವು ತುಂಬ ಚಿಕ್ಕ ಮಕ್ಕಳಿಗೆ ಇದನ್ನು ಕೊಡ್ತೀರಾ ಅಂದರೆ ಜಸ್ಟ್ ಹಾಗೆ ಮೇಲ್ಗಡೆಯಿಂದ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೊಡ್ಬೋದು. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಇದು ಎಷ್ಟು ಸಾಫ್ಟಾಗಿತ್ತು, ಇವಾಗ ಇದು ಕ್ರಿಸ್ಪಿಯಾಗಿ ಆಗಿದೆ. ಸುಮಾರು ನಾನಿಲ್ಲಿ ಒಂದು 3 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು ಪ್ಲೇಟಲ್ಲಿ ತೆಗೆಯೋಣ. ಇವಾಗ ಪ್ಯಾನನ್ನು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ನೀವು ದೊಡ್ಡವರಿಗೆ ಮತ್ತು ನಿಮಗೆ ಏನಾದರೂ ಮಾಡ್ತೀರಾ ಅಂದರೆ ಸ್ವಲ್ಪ ಈ ಥರ ಮಸಾಲೆ ಥರ ಹಾಕಿಬಿಟ್ಟು ಮಾಡ್ಕೋಬೋದು. ಇದನ್ನು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಮತ್ತು ಹಾಗೆ ಸಂಜೆ ಟೈಮಲ್ಲಿ ಟೀ ಜೊತೆ ತಿನ್ನಬೇಕಂದ್ರೆ ನೀವು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ತುಂಬಾ ಒಳ್ಳೆಯದಿದು. ಇವಾಗ ನಾನು ಪ್ಯಾನಲ್ಲಿ ಸುಮಾರು ಒಂದು ಅರ್ಧ ಟೀ ಸ್ಪೂನಷ್ಟು ಬಟರನ್ನು ಹಾಕ್ಕೊಂಡಿದ್ದೀನಿ. ಬಟರ್ ಹಾಕ್ಕೊಳ್ಳಿ, ಎಣ್ಣೆ ಹಾಕ್ಕೊಳ್ಳಿ ಅಥವಾ ತುಪ್ಪ ಹಾಕ್ಕೊಳ್ಳಿ. ಸೊ ನಿಮ್ಮಿಷ್ಟದಂತೆ ನೀವು ಯಾವುದು ಬೇಕಾದರೂ ಹಾಕ್ಕೋಬೋದು. ಸುಮಾರು ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಬಟರ್ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಬೇಕಾದರೆ ನೀವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು. ಅದಾದ ನಂತರ ಸ್ವಲ್ಪ ಜೀರಾ ಪೌಡರ್, ಚಾಟ್ ಮಸಾಲ ಮತ್ತು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಕಡಲೆಕಾಯಿ ಬೀಜ ಹಾಕ್ಕೋಬೋದು, ಹುರ್ಗಡ್ಲೆ ಅಂದರೆ ಪುಟಾಣಿ ಹಾಕ್ಕೋಬೋದು. ಸೊ ನಿಮಗೆ ಇಷ್ಟದಂತೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಈ ಥರದ್ದು ಕೂಡ ನೀವು ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಇವಾಗ ಅದು ಮಸಾಲ ಸ್ವಲ್ಪ ಫ್ರೈ ಮಾಡಿಕೊಂಡು ಅದಾದ ನಂತರ ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಂತಹ ಮಖಾನಿ ಏನಿದೆ ಅದನ್ನು ಹಾಕಿ ಮೇಲ್ಗಡೆಯಿಂದ ನಾನಿಲ್ಲಿ ಸ್ವಲ್ಪ ಸಕ್ಕರೆಯನ್ನು ಹಾಕಿದ್ದೀನಿ. ಸ್ವಲ್ಪ ಸ್ವೀಟ್ ಬರಲಿ ಅಂತ ಹೇಳಿಬಿಟ್ಟು. ನಿಮಗೆ ಖಾರವಾಗಿ ಬೇಕಂದರೆ ನೀವು ಸಕ್ಕರೆನ ಸ್ಕಿಪ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ಇಲ್ಲಿ ಮಸಾಲ ಕಡಿಮೆ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಮಸಾಲ ಹಾಕ್ಕೊಳ್ಳಿ, ಅಥವಾ ಬಟರ್ ಕಡಿಮೆ ಅನಿಸಿದ್ರೆ ಬಟರನ್ನು ಹಾಕ್ಕೊಂಡು ಈ ಥರ ನೀವು ಸ್ಪೈಸಿ ಮಖಾನಿ ರೆಡಿ ಮಾಡ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ ನಾನು ನಿಮಗೆ ತುಂಬಾ ಹೆಲ್ದಿಯಾಗಿರುವಂಥ 2 ಸ್ನ್ಯಾಕ್ಸ್ ರೆಸಿಪಿನ ತೋರಿಸಿದ್ದೀನಿ. ಖಂಡಿತವಾಗ್ಲೂ ನೀವು ಕೂಡ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಆಮೇಲೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೆ ಪ್ಲೀಸ್ ಇವಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.